ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಲು ನಮಗೆ ಅವಕಾಶ ಮಾಡಿಕೊಡಿ ಎಂದು ಕೆಪಿಸಿಸಿ ರಾಜ್ಯ ಮಹಿಳಾ ಕಾರ್ಯದರ್ಶಿ ಹಾಗೂ ಕರ್ನಾಟಕ ರಾಜ್ಯ ಪಾರ್ವತಿ ಬಂಜಾರ ಮಹಿಳಾ ಒಕ್ಕೂಟದ ಸಂಸ್ಥಾಪನಾ ಅಧ್ಯಕ್ಷರಾದ ಚಂಪಾ ಚೌಹಾಣ್ ರವರು ಮನವಿ ಮಾಡಿದ್ದಾರೆ. ಅವರು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿದರು. ತಾವು ಮೂಲತಃ ಕೂಡ್ಲಿಗಿ ತಾಲೂಕಿನ ಬಂಡೆ ಬಸಾಪುರ ತಾಂಡಾದವರಾಗಿದ್ದು ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 8 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ಪಕ್ಷದ ಏಳಿಗೆಗೆ ಹಾಗೂ ಪಕ್ಷದ ಸಂಘಟನೆಗೆ ನಿರಂತರವಾಗಿ ಸಕ್ರಿಯವಾಗಿ ಶ್ರಮಿಸುತ್ತಿದ್ದೇವೆ. ಸಾಮಾನ್ಯ ಕಾರ್ಯಕರ್ತೆಯಾಗಿ ಪಕ್ಷಕ್ಕಾಗಿ ಸೇವೆಗೈದು ಪಕ್ಷದ ವಕ್ತಾರರಾದ ರಾಹುಲ್ ಗಾಂಧಿಯವರನ್ನು ಒಳಗೊಂಡಂತೆ ಪಕ್ಷದ ಎಲ್ಲಾ ವರ್ಗಗಳ ಮುಖಂಡರು ನಾಯಕರ ಮನೆಗೆದ್ದು ಅವರು ನೀಡಿರುವ ಮಹಿಳಾ ಘಟಕದ ರಾಜ್ಯ ಕಾರ್ಯದರ್ಶಿ ಜವಾಬ್ದಾರಿ ಹುದ್ದೆಯನ್ನು ನಾನು ಹೊಂದಿದ್ದು ಹಗಲಿರುಳು ಪಕ್ಷದ ಸೇವೆ ಮಾಡುತ್ತಿದ್ದೇನೆ ಮತ್ತು ಮುಂದಿನ ದಿನಗಳಲ್ಲಿಯೂ ಪಕ್ಷದ ಏಳಿಗೆಗೆ ನಾವು ಹಗಲಿರುಳು ಶ್ರಮಿಸುವುದಾಗಿ ಚಂಪಾ ಚೌಹಾಣ್ ನುಡಿದರು. ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ. ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧುಗಳೇ, ಕಾರ್ಯಕರ್ತರೇ ಹಾಗೂ ಹಿರಿಯರೇ, ಮುಖಂಡರೇ, ಈ ಒಂದು ಸಭೆಯ ಉದ್ದೇಶ ನಾಳೆ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ತಾಲೂಕು ಪಂಚಾಯತಿ ಹಾಗೂ ಜಿಲ್ಲಾ ಪಂಚಾಯತಿ ಚುನಾವಣೆಯನ್ನು ಮಾಡಲಿಕ್ಕೆ ತಾವೆಲ್ಲರೂ ಸಿದ್ಧರಿದ್ದೇವೆ ಅಂತಕ್ಕಂಥ ಸಂದೇಶವನ್ನು ಕಳಿಸ್ತಾ, ಹಾಗೆಯೇ ಬಡಿಲಡಕು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿರ್ತಕ್ಕಂಥ ಚಂಪಾ ಅವರು ಸಹ ಒಬ್ಬ ಗಾಢವಾದ ಆಕಾಂಕ್ಷೆ ಅಂತಕ್ಕಂಥ ನಿಲುವನ್ನು ಅವರು ತೆಗೆದುಕೊಂಡಿದ್ದಾರೆ. SC ಕೆಟಗರಿ ಬಂದರೆ ಅವರು ಒಬ್ಬ ಪ್ರಬಲವಾದ ಆಕಾಂಕ್ಷಿ ಅಂತಕ್ಕಂಥ ಮಾತನ್ನು ಸಹ ಹೇಳಿರ್ತಾರೆ. ಹಾಗೆಯೇ ತಾವೆಲ್ಲರೂ ಸಹ ಕೈ ಜೋಡಿಸಿ ಅವರ ಗೆಲುವಿಗೆ ನಾವೆಲ್ಲ ಶ್ರಮಿಸಬೇಕು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಎಲ್ಲ ಕಾಂಗ್ರೆಸ್ ಮುಖಂಡವರಿಗೆ ನನ್ನ ನಮಸ್ಕಾರ. ನನ್ನ ಹೆಸರು ಚಂಪಾ ಚೌಹಾಣ್ ಅಂತ. ನಾನು ಈ ಪಕ್ಷದಲ್ಲಿ ಸತತವಾಗಿ 8 ವರ್ಷದಿಂದ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನಾನು ಸ್ಟೇಟ್ ಜನರಲ್ ಸೆಕ್ರೆಟರಿಯಾಗಿ ಫಿಶರ್ ಡಿಪಾರ್ಟ್ಮೆಂಟಲ್ಲಿ ಇದ್ದೀನಿ. ನಾನು ಈ ಕೂಡ್ಲಿಗಿ ಕ್ಷೇತ್ರದಲ್ಲಿ BV ತಾಂಡದ ಮಗಳು. ನಾನು ಇಲ್ಲಿ ನನಗೆ ಒಂದು ಅವಕಾಶ ಸಿಗ್ತಾ ಇದೆ, ನನಗೆ ಒಂದು ಗಟ್ಟಿ ಆಕಾಂಕ್ಷಿಯಾಗಿ. ಹಾಗಾಗಿ ನನಗೆ ಇವರೆಲ್ಲರದ್ದು ಆಶೀರ್ವಾದ ಬೇಕು ಅಂತಂದು ನಾನು ಇವ್ರ ಹತ್ರ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಇವರೆಲ್ಲ ನನಗೆ ಸಪೋರ್ಟ್ ಆಗಿ ಇರಲಿ, ಇಲ್ಲಿನ ಲೋಕಲ್ ಜನ ಮುಖಂಡರು ಆಗಿ ಇರಲಿ, ಕಾರ್ಯಕರ್ತರು ಇರಲಿ ಹಾಗೂ ಶಾಸಕರಿಂದ ನನಗೊಂದು ಅವರ ಸಮ್ಮುಖದಲ್ಲಿ ಒಂದು ಅವಕಾಶ ಬೇಕು ಅಂತ ಹೇಳಿ ನಾನು ಇವರಲ್ಲಿ ಅಂಗಲಾರ್ಚಿ ಕೊಡ್ತಾ ಇದ್ದೀನಿ. ನಾನು ऊबर कशा नाही दररोजचे इकडे नोड सलेश